ಕಳೆದ ಒಂದು ತಿಂಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಬೆಂಗಳೂರಲ್ಲಿ ಸುಮಾರು ಆಟೋಗಳ ದಾಖಲಾತಿ ಇಲ್ಲದೆ ಇದ್ದಂಥದ್ನೆಲ್ಲನೂ ಕೂಡ ಸ್ಟಾಪ್ ಮಾಡಿ ಇವನ್ ಗಾಡಿಗಳನ್ನ ಸೀಜು ಮಾಡ್ತಾ ಇದ್ದಾರೆ. ಒಳ್ಳೆ ವಿಚಾರ. ಇದೇ ಬೆಂಗಳೂರಲ್ಲಿ ಓಡಾಡಂತ ನಮ್ಮ BMTC ಬಸ್ಗಳಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಆಡ್ ಕೊಟ್ರೆ ಪರವಾಗಿಲ್ಲ, ಇಡೀ ಬಸ್ನೇ ಫುಲ್ ರ್ಯಾಪ್ ಮಾಡ್ಬಿಟ್ಟು ಕಲರ್ ಚೇಂಜ್ ಮಾಡಿ ಅದನ್ನ ಎಕ್ಕುಡಿಸ್ತಾ ಇದ್ದಾರೆ. ಈಗ ಆ ಆಡ್ ಗಳನ್ನೆಲ್ಲ ಹಾಕಿದ್ರೆ ಅದು ಲೀಗಲ್ಲ. ಅದಷ್ಟೇ ಅಲ್ಲದೆ ಒಂದು RTIನ ಕೂಡ ಫೈಲ್ ಮಾಡಿದ್ದೆ. ಆ RTIನಲ್ಲಿ ಒಂದು ಪಾಯಿಂಟು ನನ್ನ ಗಮನನ ಸೆಳೆದಿತ್ತು. ಅದೇನು ಅಂತಂದ್ರೆ, ಹಾಕಿರುವಂತ ಅಡ್ವರ್ಟೈಸ್ಮೆಂಟ್ಗಳು ಬೇರೆ ವಾಹನ ಚಾಲಕರ ಗಮನವನ್ನ ಕೇಂದ್ರಿಸುವಂತಹ ಚಿಹ್ನೆಗಳಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಗಳನ್ನ ಪ್ರದರ್ಶಿಸುವಂತಿಲ್ಲ ಅಂತ. ಇವತ್ತು BMTC ಬಸ್ಗಳ ಮೇಲೆ ಒಂದು ಟ್ರೋಲ್ ಆಗ್ತಾ ಇರೋದೇನು ಅಂತಂದ್ರೆ, ಒಬ್ರು ಸಾರು ಫೋಟೋ ಹಿಡ್ಕೊಂಡು ನಿಂತಿದ್ದಾರೆ, ಅವರು ನಮ್ಮನ್ನ ಫೋಟೋ ತೆಗಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಅವರನ್ನ ಕೂಡ ಟ್ಯಾಗ್ ಮಾಡಿ ಹಾಕ್ತಾ ಇದ್ರಿ. ಇವಾಗ ಇದು ಅಷ್ಟು ಪಾಪ್ಯುಲರ್ ಆಗಿದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಬೇರೆ ವಾಹನಗಳ ಚಾಲಕರುಗಳನ್ನ ಅಥವಾ ಆ ಬಸ್ನ ಹಿಂದೆ ಬರ್ತಾ ಇರ್ತಕ್ಕಂಥವ್ರ ಗಮನನ ಸೆಳೆದಿದೆ. ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿರೋ ಹಿಂದಿನ ಭಾಗದಲ್ಲಿ ಆ ಬಾಡಿಯ 60% ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ಹೇಳಿ RTO ರೂಲ್ಸ್ ಇದೆ. ಆದ್ರೆ ಫುಲ್ ಬಸ್ಗೆ ರಾಜಾರೋಷವಾಗಿ ಫ್ಲೆಕ್ಸ್ಗಳನ್ನ ಅಂಟಿಸಿ ಚಂದವಾಗಿರ್ತಕ್ಕಂಥ ಹೀರೋಯಿನ್ಗಳನ್ನ ನಿಲ್ಲಿಸ್ಬಿಟ್ಟು ನಮಸ್ಕಾರ ಮಾಡಿಸ್ತಾ ಇದ್ದಾರೆ. ಇದು ಕೂಡ ಎಲ್ಲೋ ಒಂದ್ ಕಡೆ ಬರ್ತಕ್ಕಂಥ ಜನಗಳನ್ನ ಆಕರ್ಷಣೆ ಮಾಡಿ ಆಕ್ಸಿಡೆಂಟ್ಗೆ ದಾರಿ ಮಾಡಿಕೊಡ್ಬೋದು ಅಂತ ನನಗನ್ಸುತ್ತೆ. RTOದವರು BMTCಗೆ ಕೊಟ್ಟಿರ್ತಕ್ಕಂಥ ಅನುಮತಿ ಪತ್ರದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನನ್ನ ಮಿಸ್ಟರ್ ಲಾಯರ್ ಸರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ. ಅಂಡ್ ನೋಡಿ, ನಾನು ಅಲ್ಲೇನೋ ಒಂದು ವಿಚಾರನ ನಿಮ್ಗೆ ಹೇಳಕ್ ಇಷ್ಟಪಟ್ಟಿದ್ದೀನಿ. ನಮ್ಮ BMTCನ ಬದಲಾಯಿಸಬೇಕು ಅಂತಂದ್ರೆ ನಾವೇ ನಿಂತು ಹೋರಾಡಬೇಕು. ಅದೇನು ಅನ್ನೋದನ್ನ ನೀವೇ ಹೋಗಿ ಅಲ್ಲಿ ನೋಡಿ ಅಂಡ್ ಕಮೆಂಟ್ ಮಾಡಿ ತಿಳಿಸಿ ಆ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ.